ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಮಗಳ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ನಕಲಿ ಜಾತಿ ಪ್ರಮಾಣ ಮತ್ತು ನಕಲಿ ಆದಾಯ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಿದ್ರು. ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧ್ಯಕ್ಷರನ್ನ ಅಮಾನತು ಮಾಡಿದ್ದಾರೆ ರಾಜ್ಯಪಾಲರು. ಶಿವಶಂಕರಪ್ಪ ವಿರುದ್ಧ ತನಿಖೆಗೂ ಕೂಡ ಶಿಫಾರಸು ಆಗಿದೆ. ತನಿಖೆಗೆ ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸೋಕೆ ಶಿಫಾರಸು ಮಾಡಿರೋದು ಗವರ್ನರ್. ರಾಷ್ಟ್ರಪತಿಗೆ ಶಿಫಾರಸು ಮಾಡಿರುವ ರಾಜ್ಯಪಾಲರು ಆಯೋಗದ ಹಿರಿಯ ಸದಸ್ಯರನ್ನ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾಹುಕಾರಿದರಲ್ಲ, ಇವರ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗಲೇ ಸ್ವಜನ ಪಕ್ಷಪಾತ ಅಂತಂದ್ರೆ ಖುದ್ದು ಅವರ ಮಗಳೇ ಇಲ್ಲಿ ತಪ್ಪು ಮಾಡಿರುವಂಥದ್ದು. ಎಕ್ಸಾಮ್ ಆಗಿರುತ್ತೆ, ಎಕ್ಸಾಮ್ ಆದ್ಮೇಲೆ ನೇವ ಅವಲಂಬಿತರಾಗಿದ್ದಾಗ ಪ್ರಕ್ರಿಯೆಯಿಂದ ದೂರವಾಗಿಲ್ಲ ಅಂದ್ರೆ ಇಲ್ಲಿ ಅಧ್ಯಕ್ಷರ ಪುತ್ರಿ ವಿರುದ್ಧ ಮಾಹಿತಿ ಮರೆಮಾಚಿದ ಆರೋಪ ಕೇಳಿ ಬಂದಿತ್ತು. ಕೆಪಿಎಸ್ಸಿಯ ಉಳಿದ ಸಿಬ್ಬಂದಿಗಳೇ ಕಂಪ್ಲೇಂಟ್ ಅನ್ನು ಮಾಡಿದ್ರು. ವಿಧಾನಸೌಧದಲ್ಲಿ ಕಂಪ್ಲೇಂಟ್ ಕೂಡ ಫೈಲ್ ಆಗಿತ್ತು. ಕಡಿಮೆ ಆದಾಯದ ಘೋಷಣೆ ಅಂದ್ರೆ ಅದರಲ್ಲಿ ಆಲ್ಮೋಸ್ಟ್ 40,000 ರಿಂದ 50,000 ವಾರ್ಷಿಕ ಆದಾಯ ಅಂತ ಮಗಳು ಮೆನ್ಷನ್ ಮಾಡಿದ್ರಂತೆ. ಬಟ್ ಇವರಿಗೆ ಹತ್ರ 2.5 ಲಕ್ಷ ತನಕ ಸಂಬಳ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕಾರ್ತಿಕ್, ಈಗ ಕೆಪಿಎಸ್ಸಿ ಅಧ್ಯಕ್ಷರನ್ನ ಅಮಾನತು ಮಾಡಲಾಗಿದೆ. ಗವರ್ನರ್ ಏನೆಲ್ಲ ರೀಸನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ? ಧನುಶ್ರೀ ಪೂಜಾರಿ, ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ತಕ್ಷಣಕ್ಕೆ ರಾಜ್ಯಪಾಲರು ಅಮಾನತನ್ನ ಮಾಡಿದ್ದಾರೆ. ಈಗಾಗಲೇ ಆಮೇಲೆ ಸಾಕಷ್ಟು ಆರೋಪಗಳಿತ್ತು. ಅದರಲ್ಲೂ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ನಡೆದಂತ ನೇಮಕಾತಿ ಸಂದರ್ಭದಲ್ಲಿ ಅವರ ಪುತ್ರಿಯರಿಗೆ ಅವಕಾಶ ಕಲ್ಪಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು. ಅದರಲ್ಲಿ 2ನೇ ಪುತ್ರಿ ಆದಾಯ ಪ್ರಮಾಣವನ್ನು ಪತ್ರವನ್ನು ಕೂಡ ಅವರು ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ರು ಅನ್ನುವಂತ ಆರೋಪಗಳಿತ್ತು. ಇದೆಲ್ಲವೂ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಅವರ ಗಮನಕ್ಕೆ ಬಂದಿಯೇ ನಡೆದಿದೆ ಅನ್ನುವಂತ ರೀತಿಯಲ್ಲಿ ಗೊತ್ತಾದ ಕಾರಣಕ್ಕಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಈಗ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಿದ್ದಾರೆ. ತಕ್ಷಣದಿಂದಲೇ ಅಮಾನತು ಮಾಡಿರ್ತಕ್ಕಂಥದ್ದು. ಜೊತೆಗೆ ರಾಷ್ಟ್ರಪತಿಯವರಿಗೂ ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಒಂದು ಉಲ್ಲೇಖಿಸಿ ಅಲ್ಲಿ ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಕೂಡ ರಾಜ್ಯಪಾಲರು ಮಾಡಿರುವಂತದ್ದು. ಈ ಒಂದು ಪ್ರಕರಣ ಏನು ಅಂತಂದ್ರೆ 2000 ಅಂದ್ರೆ ಈ ಒಂದು ನೇಮಕಾತಿ ಸಂದರ್ಭದಲ್ಲಿ ತಮ್ಮ ಪುತ್ರಿಯರನ್ನ ಇವರು ಅಂದ್ರೆ ಆ ಒಂದು ನೇಮಕಾತಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು ಅನ್ನುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಏನಿದ್ದಾರೆ ಇವರನ್ನ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಕಾರಣಕರ್ತರು ಅನ್ನುವಂತ ರೀತಿಯಲ್ಲೂ ಕೂಡ ರಾಜ್ಯಪಾಲರು ಅಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯಪಾಲರು ಉಲ್ಲೇಖಿಸಿರುವಂತದ್ದು ಏನಂತಂದ್ರೆ, ತಮ್ಮದೇ ಒಂದು ಸಂಬಂಧಿಕರು ಅಥವಾ ತಮ್ಮ ಫಲಾನುಭವಿ ಈ ಒಂದು ನೇಮಕಾತಿಯಲ್ಲಿ ಬಂದಿದ್ದಾರೆ ಅನ್ನುವಂತಹದ್ದು ಗೊತ್ತಾದ ಸಂದರ್ಭದಲ್ಲಿ ಅವರು ಈ ನೇಮಕಾತಿ ಪ್ರಕ್ರಿಯೆಯಿಂದ ಹೊರಗುಳಿಬೇಕಿತ್ತು ಅಧ್ಯಕ್ಷರು. ಆದ್ರೆ ಆ ಒಂದು ಕೆಲಸವನ್ನ ಶಿವಶಂಕರಪ್ಪ ಸಾಹುಕಾರ್ ಅವರು ಮಾಡಿಲ್ಲ. ಇದರಲ್ಲಿ ನೇರವಾಗಿ ಅವರ ಒಂದು ತಪ್ಪು ಕಂಡು ಬರ್ತಾ ಇದೆ ಅನ್ನುವಂತ ಅಂಶವನ್ನ ಉಲ್ಲೇಖಿಸಿಯೇ ಈ ಒಂದು ಅಮಾನತನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಹಗರಣಗಳಾಗ್ತಾ ಇದಾವೆ, ಸಾಕಷ್ಟು ಭ್ರಷ್ಟಾಚಾರಗಳಾಗ್ತದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಸಾಲು ಆರೋಪಗಳು ಈ ಒಂದು ಶಿವಶಂಕರಪ್ಪ ಅವರ ಮೇಲೆಯೂ ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ನಡುವೆ ಈಗ ಈ ಒಂದು ಪ್ರಕರಣ ಏನಿತ್ತು, ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ತಮ್ಮ ಪುತ್ರಿಯರನ್ನೇ ನೇಮಕ ಮಾಡ್ಕೊಳ್ಳೋದಕ್ಕೆ ಇವರು ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು. ಜೊತೆಗೆ ಅದರಲ್ಲಿ ಒಬ್ಬ ಪುತ್ರಿಯನ್ನ ನೇಮಕ ಮಾಡೋದಕ್ಕೆ ಅವರ ತಾತ್ಕಾಲಿಕ ಪಟ್ಟಿಯಲ್ಲಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡೋದಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಇದು ಭ್ರಷ್ಟಾಚಾರದ ಪರಮಾಧಿಕಾರ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಆಕ್ರೋಶಗಳೆಲ್ಲವೂ ಕೂಡ ವ್ಯಕ್ತವಾಗಿತ್ತು. ಇದೆಲ್ಲದರ ನಡುವೆ ಈಗ ತಕ್ಷಣಕ್ಕೆ ರಾಜ್ಯಪಾಲರು ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪನವರನ್ನ ಅಮಾನತು ಮಾಡಿರುವಂತದ್ದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.